ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋ ಎಂದು ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು ರಾಘವನ ನಾವೆಂದು ನೋಡಲಿ ಹೇವೋ ಎಂದು ಬರಿದಾಗಿ ಕಾಣುತ್ತೀಯ ರಾಜಬೀದಿಯ ಕಡು. ಬರಿದಾಗಿ ಕಾಣುತ್ತೀಯ ರಾಜಬೀದಿಯ ಕಡು. ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಅಳುತ್ತ ರಾಮನ ಪಾದಕ್ಕೆರಗಿದರು. ರಾಮನು ಅವರೆಲ್ಲರನ್ನು ಸಂತೈಸುತ್ತಾ, ಪುರಜನರೇ ಶಾಂತರಾಗಿರಿ, ಪಿತೃವಾಕ್ಯವನ್ನು ಪಾಲಿಸುವುದು ನಮ್ಮಗಳ ಆದ್ಯ ಕರ್ತವ್ಯ. ಅದರಂತೆ ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದೇವೆ. 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ಪುನಃ ನಿಮ್ಮನ್ನು ಸೇರುವೆವು, ಪುನಃ ನಿಮ್ಮೆಲ್ಲರೊಟ್ಟಿಗೆ ಬದುಕುವೆವು ಎಂದು ಅಭಯವನ್ನಿಟ್ಟನು. ಅಷ್ಟರಲ್ಲಿ ಕುರುಡನೋರ್ವನು ನಾವು 14 ವರ್ಷ ವನವಾಸವನ್ನು ಮುಗಿಸಿ ಬರುವುದರೊಳಗಿಂದ ನಾವುಗಳು ಇರುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಭು, ನಮ್ಮೆಲ್ಲರನ್ನು ಎಂದು ತನ್ನ ಒಡಲಿನ ನೋವನ್ನು ಹೇಳಿಕೊಂಡ ಆ ಕುರುಡನನ್ನು ಸಂತೈಸಿದ ದಾಶರಥಿಯು ಪತ್ನಿಯಾದ ಸೀತಾದೇವಿ ಅನುಜ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ವಿಧಿ ವಿಧಿ
ರಾಮಚಂದ್ರ, ರಾಘವ, ಅಯ್ಯೋ ಅಯ್ಯೋ, ನನ್ನ ರಾಮನು ನನ್ನನ್ನು ತೊರೆದು ಕಡೆಗೆ ಹೊರಟೇ ಹೋದನೆ. ಅಯ್ಯೋ ರಾಮನು ತೋರೆದನೆ ಹರಿದಾಯಿತೆ. ಅಯ್ಯೋ ಎನ್ನರ ಮನೆ ರಾಮಚಂದ್ರ, ರಾಮನು ತೋರೆದನೆ ಹರಿದಾಯಿತೆ ಅರಮನೆ. ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂತವ ಮತ್ತೆಂದು ನೋಡಲಿ. ಕಂದ ನಿನ್ನಂತವ ಮತ್ತೆಂದು ನೋಡಲಿ. ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ. ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ. ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮ ರಾಮಾಯಣ ನಾಮಸ್ಮರಣೆಯಿಂದ ರಾಮ, ರಾಮಚಂದ್ರ, ರಾಘವ, ರಾಮ ರಾಮಾಯಣ ನಾಮಸ್ಮರಣೆಯಿಂದ ಕಣ್ಣೀರ ಸುರಿದ ಕೊರಗಿದೆನು ಕಂದ. ಕಣ್ಣೀರ ಸುರಿದ ಕೊರಗಿದೆನು ಕಂದ. ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ.
ಕೈಕಾ ಕೈಕಾ ಸುಮ್ಮನೆ ನಿಂತಿರುವೆ ಏಕೆ? ಕೈಕಾ ದೇವಿ, ಹಾಕು ಕೇಕೆ, ಹಾಕು ನಿನ್ನ ಆನಂದದ ಕೇಕೆ, ಹಾಕು. ಕೈಕಾ ಕೈಕಾ, ನೋಡಲ್ಲಿ ನೋಡಲ್ಲಿ, ಶಿವನು ಶಿಶುವಾಗಿ ಆಡುತ್ತಿಹನು. ಆರ್ಯಾವರ್ತದ ಘರತಿಯ ಕರಕಮಲದಲ್ಲಿ ಇತ್ತನು ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಡಿಯುತ್ತನು. ಮಹಾಗರತಿ ಪಾರ್ವತಿಯ ಶಾಪದಿಂದ ಇಲ್ಲಿ ನೋಡಿ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯಾವರ್ತದ ಘರತಿಯ ಕರಕಮಲದಲ್ಲಿ ಇಂತೆಸವ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮುತ್ತಿರುವೆ ಕತ್ತಲ ಎಂಬ ಮಸಿಯನ್ನು. ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧದ ಫಲ. ನಾನು ಮಾಡಿದ ಅಪರಾಧವಾದರೂ ಏನು? ಏನಾದರೂ ಅಂದುಕೊಳ್ಳಿ. ದಶರಥ, ಅಂದು ನೀನು ನನ್ನ ಮಗನಾದ ಶ್ರವಣ ಕುಮಾರನನ್ನು ಕೊಂದು ಹೇಗೆ ನಮ್ಮನ್ನು ಪುತ್ರ ಶೋಕದಿಂದ ನರಳಿ ಸಾಯುವಂತೆ ಮಾಡಿದೆಯೋ, ಅದೇ ರೀತಿಯಲ್ಲಿ ನಿನ್ನ ಅವಸಾನದ ಕಾಲದಲ್ಲಿ ಯಾರೊಬ್ಬ ಪುತ್ರರು ನಿನ್ನ ಬಳಿಯಲ್ಲಿಲ್ಲದಂತೆ ನೀನು ಸಹ ಪುತ್ರ ಶೋಕದಿಂದಲೇ ಪರಿತಪಿಸುತ್ತ ಪ್ರಾಣ ಬಿಡು, ಪ್ರಾಣ ಬಿಡು, ಪ್ರಾಣ ಬಿಡು. ನಿಜ, ಈಗ ನನ್ನ ನೆನಪಿಗೆ ಬರುತ್ತಿದೆ. ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಮಯದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ ಅದು ಇಂದು ನನಗೆ ಒದಗಿ ಬಂದಿದೆ. ಹೇ ದಶರಥ, ಪುತ್ರ ಶೋಕದಿಂದ ಪ್ರಾಣವನ್ನು ಬಿಡು ಎಂಬುದಾಗಿ ಶ್ರವಣ ಮಹರ್ಷಿಗಳು ಶಾಪವಿತ್ತಿದ್ದರು. ಅದು ಇಂದು ನಿಜವಾಯಿತು, ನಿಜವಾಯಿತು. ರಾಮಚಂದ್ರ, ನನ್ನ ರಾಮಚಂದ್ರನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವನು. ರಾಮ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮಚಂದ್ರ, ಈ ಪಾಪಿ ತಂದೆಯನ್ನು ಮನ್ನಿಸು ರಾಮ. ಹೇ ರಾಮಚಂದ್ರ, ಹಬ್ಬ, ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದು ನಾನು ಅಂದುಕೊಂಡೆನು. ಆದರೆ ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನೇ ರಾಜ್ಯವಾಳಲಿ. ಪ್ರಾಣೇಶ್ವರ, ಪ್ರಿಯಾ, ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಏನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ತೋರುವುದು ದೋಷಕುನ ಯಾಗಕ್ಕೆ ಮಾಡಿದೆ. ಸಹೋದರ,
ಯಾರ ಕೇಳಿಯೇನ ಮಾಡ್ಬೇ ಯಾರ ಕೇಳಿಯೇನ ಮಾಡ್ಬೇ ತೋರುವುದು ಶಗುನ ನದಿಗಳಲ್ಲಿ ಕೂಗುತ್ತಿಹವು ಬಿರುಸಿನಿಂದ ಗಾಳಿ ಬೀಸಿ ನದಿಗಳಲ್ಲಿ ಕೂಗುತ್ತಿಹವು ಬಿರುಸಿನಿಂದ ಗಾಳಿ ಬೀಸಿ ತರುಗಳನ್ನು ಅಗ್ನಿ ಸುಡಲು ದೊರೆಗಳನ್ನು ಅಗ್ನಿ ಸುಡಲು ಸಹೋದರ ದೊರೆಗಳನ್ನು ಅಗ್ನಿ ಸುಡಲು ಬರಿದೇನು ಕಾಣದಾಯ್ತೆ ಸಹೋದರ ಬರಿದೇನು ಕಾಣದಾಯ್ತೆ ತೋರುವುದು ಶಕುನ ಸಹೋದರ ಅಗ್ರಜ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಿಂದ ಬರಬೇಕೆಂದು ನಮ್ಮ ಪೂಜ್ಯ ಜನಕನು ಕೈಕಾ ನಗರಕ್ಕೆ ದೂತರನ್ನು ಕಳುಹಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ಈಗ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಏನೆಂದು ತಿಳಿಸಲಿ ಸಹೋದರ? ಅಂತ ವೇದನೇನು ಅಗ್ರಜ? ತಿಳಿಸಬಾರದೆ? ಘೋರವಾದ ಗ್ರಂಥತಿಯು ದಾರಿಯನ್ನು ಮುಕ್ಕುತಿಹದು ಘೋರವಾದ ಗ್ರಂಥತಿಯು ದಾರಿಯನ್ನು ಮುಕ್ಕುತಿಹದು ಮಾರಿ ಹುರಗ ಅಡ್ಡಲಹುದೋ ಮಾರಿ ಊರಗ ಅಡ್ಡಲಹುದೋ ಸಹೋದರ ಅಗ್ರಜ, ಬಾರಿ ಊರಗ ಅಡ್ಡಲಹುದೋ ಬರಿದೇನೋ ಕಾಣದಾಯ್ತೆ ಬರಿದೇನೋ ಕಾಣದಾಯ್ತೆ ತೋರುವುದು ಶಕುನ ಸಹೋದರ ಅಗ್ರಜ, ಇದಕ್ಕನುಗುಣವಾಗಿ ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಗಿತ್ತು. ಒಂದು ದಟ್ಟ ಅರಣ್ಯದಲ್ಲಿ ಒಬ್ಬನೇ ಹೋಗುತ್ತಿದ್ದಾಗ ದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ನಾನು ಆ ಕೂಗನ್ನು ಹಿಂಬಾಲಿಸಿ ಓಡಿದೆನು. ಬಹುದೂರ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ಮಗು ಭರತ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ನಾನು ನನ್ನ ಪೂಜ್ಯ ಜನಕನನ್ನು ಕಾಪಾಡಬೇಕೆಂದು ಆ ಕೂಗನ್ನು ಹಿಂಬಾಲಿಸಿ ಬಹುದೂರ ಓಡಿದನು. ಸಹೋದರ ಅಗ್ರಜ, ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಕಣ್ಮರೆಯಾದನು. ಸಹೋದರ ಕಣ್ಮರೆಯಾದನು. ಜನಕ, ನಂತರ ಎಚ್ಚರವಾಗಿತ್ತು. ಎದ್ದು ನೋಡುವುದರಲ್ಲಿ ಎಲ್ಲವೂ ಶೂನ್ಯ. ಆದರೆ ಇಂದು ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಈ ದಿನ ನೋಡಿದರೆ ಮಾರ್ಗದುದ್ದಕ್ಕೂ ಬರೀ ಅಪಶಕನಗಳೇ. ಈ ಅಯೋಧ್ಯ ನಗರವು
ತಳಿರು ತೋರಣಗಳಿಂದ ಕಂಗೊಳಿಸುತ್ತಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗಿರ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು ಸಹೋದರ, ಭಾಸವಾಗುತ್ತಿರುವುದು. ಹೌದು ಅಗ್ರಜ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ನೀನು ಹೇಳಿದಂತೆ ಯಾವ ಹಮಂಗಕ್ಕೂ ಭಯಕ್ಕಾಗಲಿ ಕಾರಣವಿಲ್ಲ. ನಡೆ ಹೋಗೋಣ ಅಗ್ರಜ. ಹಾಗೆ ಆಗಲಿ ಸಹೋದರ. ದುರ್ಬೋಧನೆಗೆ ಒಳಗಾಗಿ ನನ್ನ ಅರ್ಚನೆ ಕುಂಕುಮದ ಸೌಭಾಗ್ಯವನ್ನು ನನ್ನ ಪ್ರಾಣೇಶ್ವರರು ನಾನೇ ಕಳೆದುಕೊಂಡನಲ್ಲ. ನನ್ನ ಮಕ್ಕಳು ಬಂದು ತಂದೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರವನ್ನು ನೀಡಲು, ಹೇಗೆ ಈ ಮುಖವನ್ನು ಅವರಿಗೆ ತೋರಿಸಲಿ? ಅಮ್ಮ, ಅಗ್ರಜ, ಅಮ್ಮ, 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 ಸಹೋದರ, ಅಗ್ರಜ, ಏನಿದು? ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸಿದ ನಮ್ಮ ತಾಯಿಯು ಇಂದು ಕಾಣುತ್ತಿಲ್ಲಬೇಕೆ? ಅಮ್ಮ, ತಾಯಿ, ಓಹೋ, ಇಲ್ಲೇ ಇರುವೆಯಾ? ಅಮ್ಮ, ಅಮ್ಮ, ಇದೋ ನಿನಗೆ ನಮಸ್ಕರಿಸಿ. ಮಕ್ಕಳು, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಅಮ್ಮ, ಏನಮ್ಮ ಇದು? ಇಂದು ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆ ಕೀರ್ತಿ ಧ್ವಜವೇ ಮುಂದೆ ಬಿದ್ದಂತೆ ಕಾಣುತ್ತಿದೆಯಲ್ಲಮ್ಮ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ನಿಂತಿದ್ದ ನಮ್ಮ ಪೂಜ್ಯ ಜನಕನೆಲ್ಲಮ್ಮ. ಅಮ್ಮ, ರಾಮ ಲಕ್ಷ್ಮಣವೆಲ್ಲಮ್ಮ. ಅಮ್ಮ, ಸೀತಾ ಮಾತೆಯಲ್ಲಮ್ಮ. ಇನ್ನೆಲ್ಲಿ ಅಮ್ಮ, ಯಾರೊಬ್ಬರು ಕಾಣುತ್ತಿಲ್ಲ, ಅವರೆಲ್ಲರೂ ಎಲ್ಲಿ? ಇನ್ನೆಲ್ಲಿ ನಿಮ್ಮ ಜನಕನು ನಮ್ಮ ಪರಲೋಕವಾಸಿಯಾದನು. ಜನಕ! ಓ ಬಾರವಾಗಿ ಜೀವಿಸಿದೆ.
ಜನಕ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆ ಜನಕ. ಇನ್ನು ಮುಂದೆ ಜನಕ ಜನಕ ಎಂದು ಯಾರೆಂದು ಕರೆಯಲಿ ಜನಕ? ಜನಕ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವವು ಜನಕ. ಓ ಜನಕ. ಮಾತೆ, ನಮ್ಮ ಜನಕನ ಮರಣಕ್ಕೆ ಕಾರಣವೇನು ಮಾತೆ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ. ಏನು? ನಮ್ಮ ಜನಕನ ಮರಣಕ್ಕೆ ನೀನು ಕಾರಣಳೆ ಮಾತೆ? ಅದು ಹೇಗೆ ಮಾತೆ? ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ತಿಳಿದಿದ್ದೆನು. ಆ ವರಗಳನ್ನು ನಾನೇನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ಮಾತೆ? ಒಂದನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನದಾಗಬೇಕೆಂದು ಕೇಳಿಕೊಂಡೆನು. ಇನ್ನು ಎರಡನೇ ವರಕ್ಕೆ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಪುತ್ರ ಶೋಕದಿಂದ ನಿಮ್ಮ ತಂದೆಯವರು ಪರಲೋಕವಾಸಿಯಾದರು. ಏನು ಏನಂದೆ? ಏನು ಹೇಳಿದೆ? ಇದೀಗ ನಿಶ್ಚಯವಾಗಿದ್ದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ಇನ್ನು ನನ್ನಣ್ಣ ರಾಮಚಂದ್ರನು ನಾರುಮಡಿಯನ್ನುಟ್ಟು ಜಟಾವಲ್ಕಟಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಬಯಸಿದವಳು ಕೈಕೆಯೇ? ದಶರಥನ ಧರ್ಮ ಪತ್ನಿಯೇ? ಹೇ ಭರತನ ತಾಯಿಯೇ? ತಾಯಿ ಮಾತನಾಡುತ್ತಿರುವುದು. ಇಲ್ಲ ಇಲ್ಲ ಇಲ್ಲ, ನೀನು ನನ್ನ ಮಾತೆಯಲ್ಲ, ನೀನು ನನ್ನ ಮಾತೆ ಕೈಕೆಯಲ್ಲ. ಮಾರಿ ಮಾರಿ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಅಯ್ಯೋ ಅಯ್ಯೋ, ಹೇ ಪಾಪಿ ಭರತ, ಅಯ್ಯೋ ಹೇ ಪಾಪಿ ಭರತ, ಅಯ್ಯೋ ಈ ಭ್ರಷ್ಟ ನೀಚೆಯ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿಯಾಗಿದೆ. ಮಾರಿ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಹೇ ಪಾಪಿ ಭರತ, ನೀನು ಮಾಡಿದ ಅದಾವ ಪಾಪಕ್ಕಾಗಿ ಹೀಗೆಯ ಗರ್ಭದಲ್ಲಿ ಜನಿಸಿದೆ. ಹೇ ಪಾಪಿ ಭರತ, ನೀನು ಮಾಡಿದ ಅದಾವ ಅಪರಾಧಕ್ಕಾಗಿ ಹೀಗೆಯನ್ನು ಅಮ್ಮ ಎಂದು ಕರೆದೆ. ಅಯ್ಯೋ ಅಮ್ಮ ಅಮ್ಮ, ತನ್ನ ಎತ್ತ ತಾಯಿ ಕೌಸಲ್ಯ ಮಾತೆಗಿಂತ ಅತಿಶಯವಾದ ಪ್ರೀತಿಯನ್ನು ನಿನ್ನ ಮೇಲಿಟ್ಟಿದ್ದನಲ್ಲ ನನ್ನಣ್ಣ ರಾಮನು. ಅವನನ್ನು ವನವಾಸಕ್ಕೆ ಹೋಗೆನ್ನಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ತಾಯಿ, ಹೇಗೆ ಬಂತು? ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ. ಛೀ! ಅಮ್ಮ ಎಂಬ ಶಬ್ದಕ್ಕೆ ನೀನು ಅರ್ಹಳೆ. ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭನಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಹೆ, ಅಸಹನೆ, ಅಸಭ್ಯತೆಗಳೆಂಬ ಭವನಗಳನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜದ್ರೋಹಗಳೆಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನ ಮಾಡಿದೆ ಏಕೆ ತಾಯಿ? ಛೀ! ಪಾಪಾತ್ಮ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ. ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲಿಯೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾದ. ಆದ್ದರಿಂದ
ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಾಂತ ಮಾಡಿಕೊಳ್ಳುವನು. ಅಗ್ರಜ ಶಾಂತ ಮಾಡು. ಮಾತೆಯ ಪರ್ವತೆ ಆದಿತಾನೆ. ಅಗ್ರಜ ಮಾತೆಯ ಪರ್ವತೆ ಆದಿತಾನೆ. ಮಾತೆಯ ಕೊಲ್ವರೆ ಆದಿತಾನೆ. ಇನವಂತ ಮೋಖಯ ಮನವಂತವಯ. ಅಗ್ರಜ ಇನವಂತ ಮೋಖಯ ಮನವಂತವಯ. ಕುಲನಾಶ ಮಾಡಿ ಕಾರ್ಯ ಕೈವಳೆ. ಕುಲನಾಶ ಮಾಡಿ ಕಾರ್ಯ ಕೈವಳೆ. ಆತಯ ಕೊಲ್ವರೆ ಆದಿತಾನೆ ಆದಿತಾನೆ ಆದಿತಾನೆ. ಅಗ್ರಜ ಸಹೋದರ, ಮಾತೃವಧೆಯು ಮಹಾಪಾಪಕರವೆಂದು ಹೇಳುತ್ತಿರುವರು. ಆದುದರಿಂದ ಯಾವ ಭಯಕ್ಕಾಗಲಿ ಯಾವ ಅಮಂಗಳಕ್ಕಾಗಲಿ ಎಂದಿಗೂ ಶೋಭಿಸುವುದಿಲ್ಲ. ನಾವೀವಾಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಸಹೋದರ. ಅಗ್ಗಜನ ವನವಾಸವನ್ನು ತಂದೆಯ ಮರಣವನ್ನು ಕೇಳಿದ ನಾನು ಕ್ರೋಧಗೊಂಡು ಪಾಪಿಷ್ಠಳಾದ ಈಕೆಯನ್ನು ಕೊಂದು ಈ ನನ್ನ ಕಳಿಕೆ ಕೊಂದು ತರುತ್ತಿದ್ದೆ. ನಡೆ ಸಹೋದರ, ನಡೆ ಅಗ್ರಜ. ರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಹಾಗೆ ಆಗಲಿ. ಕುಮಾರ ಭರತ, ನಿಲ್ಲು ಕುಮಾರ. ನಾನು ಇದನ್ನೆಲ್ಲ ಮಾಡಿದ್ದು ನಿನಗಾಗಿ ಅಲ್ಲವೇ? ಆದದ್ದು ಆಗಿ ಹೋಯ್ತು. ನಿಮ್ಮ ತಂದೆ ಕಾರ್ಯವನ್ನು ಮುಗಿಸಿ ಪಟ್ಟಾಭಿಷೇಕನಾಗಿ ರಾಜ್ಯ ಭಾರವನ್ನು ಮಾಡು. ನಾನು ಪಟ್ಟಾಭಿಷಕ್ತನಾಗಬೇಕು. ರಾಮನಿಲ್ಲದ ಮನೆ ಅವಲಕ್ಷಣವಿದಾಯ್ತೆ. ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ, ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮದೇವ ಬಾಜ ಪಾಪಿ ಭರತನ ಪಾಲ್ಗೆ ಬಾಳಗಾಯ್ತೆ.
ನಾನು ಪಟ್ಟಾಭಿಷಿಕ್ತನಾಗಬೇಕೆ? ನರವರನಾದ ರಾಮನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯಾಗಿಸಿ ಮಾಡಬಾದ ಕೃತ್ಯ ಪಾಪಗಳನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಡೆ ಸಹೋದರ, ನಡೆ ಧ್ವಜ. ಕ್ಷಣವೂ ನಿಲ್ಲುವುದು ಬೇಡ. ನಡೆ. ಕುಮಾರ, ರುವೆ ರಾಘವ ಕಾರಣ ಮಧ್ಯದಿ ರಾಮ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ನಾವು ಅಡವಿಯೋಳಿಂದು ಅಲೆದಲೆದು ನಾವು ಅಡವಿಯೋಳಿಂದು ಬಳಲುತ್ತಲಿರುವೆವು ದಾರಿಯು ಕಾಣದೆ. ಬಳಲುತ್ತಲಿರುವೆವು ದಾರಿಯು ಕಾಣದೆ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ಎಲ್ಲಿರುವೆ ರಾಘವ ರಾಮಚಂದ್ರ ಸಹೋದರ, ಅಗ್ರಜ, ಎಷ್ಟು ಹುಡುಕಿದರು ಶ್ರೀರಾಮಚಂದ್ರನ ದರ್ಶನವೇ ಆಗಲಿಲ್ಲವಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ. ಹೇ ರಾಘವ, ಪ್ರಭು ನಿನ್ನ ಕಾಣಬೇಕೆಂದಿರುವ ನನ್ನ ಮಾನದ ಆಸೆಯನ್ನು ಪೂರ್ಣಗೊಳಿಸು ಪ್ರಭು. ಅಗ್ರಜ, ಇನ್ನು ಮುಂದಕ್ಕೆ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕೋಣ. ನಡೆ ಅಗ್ರಜ. ಹಾಗೆ ಆಗಲಿ ಸಹೋದರ. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಬಸೂರ ನಾಮ ಸದಾ ರಾಮ ನಾಮ ಬಸೂರ ನಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ಪಾವನ ನಾಮ ರಾಮ ಪರಂಧಾಮ. ಸೀತಾ, ಲಕ್ಷ್ಮಣ, ಈ ಗಂಗಾ ಮಾತೆಗೆ ನಮಸ್ಕರಿಸಿ ನಾವು ಮುಂದೆ ಪ್ರಯಾಣ ಬೆಳೆಸೋಣ. ಸೀತಾ, ಲಕ್ಷ್ಮಣ, ಸುರನರ ಸೇವಿತ ಮರಗಂಗೆ ಸುರನರ ಸೇವಿತೆ ಮರಗಂಗೆ ಪರಮ ಪಾವನ ಕರುಣಾ ತರಂಗೆ
ಹರಿಗೆ ನರೆಯನು ಧರಿಸಲು ಆಗಮಿಸಿದೆ. ಆರನ ಶಿರದಿಂದ ಅರಿವೆ ನರೆಯನು ಧರಿಸಲು ಆಗಮಿಸಿದೆ. ಪರಮ ಪಾವನೆ ಎಂದೆನಿಸಿ ನರೆಯನೆಲ್ಲ ಉದ್ಧರಿಸಿದ ತಾಯಿ. ಪರಮ ಪಾವನೆ ಎಂದೆನಿಸಿ ನರೆಯನೆಲ್ಲ ಉದ್ಧರಿಸಿದ ತಾಯಿ. ನಿರುಪಮ ಚರಿತಳೆ ನಿರ್ಣಯನನು ದಿನ ನಿರುಪಮ ಚರಿತಳೆ ನಿರ್ಣಯನನು ದಿನ ನಿರುಪಮ ಚರಿತಳೆ ನಿರ್ಣಯ ಮರುದಿನ. ನಿರುಪಮ ಚರಿತಳೆ ನಿರ್ಣಯ ಮನುದಿನ. ನಿರುಪಮ ಚರಿತಳೆ ನಿರ್ಣಯ ಅನುದಿನ. ನಿರುಪಮ ಚರಿತಳೆ ನಿರ್ಣಯ ಅನುದಿನ. ನಿರುಪಮ ಚರಿತಳೆ ನಿರ್ಣಯ ಅನುದಿನ. ನಿರುಪಮ ಚರಿತಳೆ ನಿರ್ಣಯ ಅನುದಿನ. ನಿರಂತರ ಸ್ಮರಿಸಿದ ಅನಾಗರಿನ ಸುರನರ ಸೇವಿತೆ ವರಗಂಗೆ. ಪರಮ ಪಾವನೆ ಕರುಣಾಕರಂಗೆ. ಸುರನರ ಸೇವಿತೆ ವರಗಂಗೆ ವರಗಂಗೆ ವರಗಂಗೆ. ಸೀತಾ, ಅಮ್ಮ ಗಂಗಾ ಭವಾನಿ. ಲಕ್ಷ್ಮಣ, ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸಲು ಹೊರಟಿರುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಹರಸಿ ಕಾಪಾಡುತ್ತಾಯಿ. ವಂದೇ ಬೇಸುರ ಗಂಗೆ ಮಂದ ಸ್ಮಿತದಿಂದ. ವಂದೇ ಬೇಸುರ ಗಂಗೆ ಮಂದ ಸ್ಮಿತದಿಂದ. ಅಮೃತ ವರ್ಷಿಣಿ ವಂದೇ ಬೇಸುರ ಗಂಗೆ ಸಕಲ ಜೀವನು ನೀನೆ ಅಮೃತ ವರ್ಷಿಣಿ. ಸೀತಾ, ಲಕ್ಷ್ಮಣ, ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ ಶ್ರೀರಾಮ
ಪ್ರಭು ರಾಮಚಂದ್ರ ನಮಸ್ಕರಿಸಿದರು. ಗುಹರಾಜನೇ, ನಿನಗೆ ಮಂಗಳವಾಗಲಿ, ಮೇಲೆ ಏಳು. ಗುಹನೆ, ನೀನು ನಿನ್ನ ಪರಿವಾರವು ಕುಶಲವೇ? ಎಲ್ಲರೂ ಸುಖ ಕ್ಷೇಮದಿಂದಿರುವರು ಪ್ರಭು. ಆದರೆ ನಿಮಗೊದಗಿರುವ 14 ವರ್ಷ ವನವಾಸ ವಾರ್ತೆಯನ್ನು ಕೇಳಿ ನನಗೆ ಬಹಳ ದುಃಖವಾಯಿತು ಪ್ರಭು, ಬಹಳ ದುಃಖವಾಯಿತು. ಆದ್ದರಿಂದ ನಿಮ್ಮ 14 ವರ್ಷ ವನವಾಸವನ್ನು ನಮ್ಮ ಮಿಥಿಲಾಪಟ್ಟಣದಲ್ಲಿ ಕಳೆಯುತ್ತಾ, ಶೃಂಗವೇರಿಪುಣದಲ್ಲಿ ಕಳೆಯುತ್ತಾ ನಮ್ಮೊಂದಿಗೆ ಹೇಳಿಕೊಳ್ಳುತ್ತೇನೆ ಪ್ರಭು. ಗುಹನೆ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮನಸೋತಿರುವನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಹೊರಟಿರುವನು. 14 ವರ್ಷ ವನವಾಸ ಮುಗಿಯುವ ತನಕ ನಾನು ಮತ್ತೆ ಮರುಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಗುಹನೆ, ನೀನು ಒಂದು ವೇಳೆ ನನಗೆ ಉಪಕಾರ ಮಾಡುವ ಇಚ್ಛೆ ಇದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ನಮ್ಮನ್ನು ದಾಟಿಸಿ, ನಿನಗೆ ಪುಣ್ಯವು ಪ್ರಾಪ್ತಿಯಾಗುವುದು. ಪ್ರಭು, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣದೊಂದು ನದಿಯನ್ನು ದಾಟಿಸಲು ಸುಯೋಗವು ನನಗಿದು ಒದಗಿತ್ತಲ್ಲ. ನಾನೇ ಧನ್ಯನು ಪ್ರಭು, ನಾನೇ ಧನ್ಯನು. ಆದರೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಸಣ್ಣ ಕಲ್ಲೊಂದು ಸೋಕಿ ಅದು ಎಣ್ಣಾಯಿತಂತೆ. ನನ್ನ ದೋಣಿಲಂತಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿರಬಹುದು. ನಿಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ಪ್ರಭು? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದನು. ಆದರೆ ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಇಷ್ಟಾರ್ಥ. ಇಗೋ, ಹೌದು ಪ್ರಭು, ನಿನ್ನ ಇಷ್ಟಾರ್ಥವು ನೆರವೇರಲಿ. ಹೌದು ಪ್ರಭು, ನಾನೇ ಧನ್ಯನು. ಓಹೋಯ್!
ಪ್ರಭು, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಿ. ನಾವೇ ಇನ್ನು ಸಿದ್ಧ ಮಾಡಿಕೊಳ್ಳುತ್ತೇವೆ. ಇಷ್ಟದಂತೆ ಆಗಲೇ ಬನ್ನಿ. ಸುಮಂತ್ರರೇ, ನೀವಿನ್ನೆಷ್ಟು ದೂರ ಎಂದು ಈಗ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಿರಿ. ಅಲ್ಲಿ ತಂದೆಯವರು ನಮ್ಮ ಬರುವಿಕೆಯಿಂದ ಬಹಳ ದುಃಖ ಪಡುತ್ತಿರುವರು. ನೀವೀಗಲೇ ಅಯೋಧ್ಯೆಗೆ ಹಿಂದಿರುಗಿ ಅಲ್ಲಿನ ಯೋಗಕ್ಷೇಮಗಳನ್ನು ವಿಚಾರಿಸಿರಿ. ಪ್ರಭು ರಾಮಚಂದ್ರ, ನೀವಿಲ್ಲದೆ ಈ ರಾಮಚಂದ್ರ, ನೀವಿಲ್ಲದೆ ಅಯೋಧ್ಯದಲ್ಲಿ ನಾನು ಹೇಗಿರಲಿ? ನಾನು ಕೂಡ ಸಹ ನಿಮ್ಮ ಹಿಂದೆ ಬರುತ್ತೇನೆ ರಾಮಚಂದ್ರ. ಬೇಡಿ ಸುಮಂತ್ರರೇ, ಬೇಡಿ. ಇದು ಯಾವ ಘನಕಾರ್ಯವೆಂದು ಈ ರೀತಿ ನೀವು ಚಿಂತಿಸುತ್ತಿರುವಿರಿ? 14 ವರ್ಷ ವನವಾಸವನ್ನು 14 ದಿನಗಳಂತೆ ನಾನು ಕಳೆದು ಬರುತ್ತೇನೆ. ನೀವೀಗಲೇ ಅಯೋಧ್ಯೆಗೆ ಹಿಂದಿರುಗಿ ಅಲ್ಲಿನ ನಮ್ಮ ತಂದೆ ತಾಯಿಯ ಯೋಗಕ್ಷೇಮವನ್ನು ತಿಳಿದು ಹಾಗೂ ಭರತ ಶತ್ರುಘ್ನರಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸಿರಿ. ನೀವಿನ್ನು ಹೊರಡಿ. ಪ್ರಭು, ಈ ಗಂಗಾ ನದಿಯನ್ನು ದಾಟುವುದನ್ನು ನನ್ನ ಕಣ್ತುಂಬ ನೋಡಿ ನಾನು ನಂತರ ಹೋಗುತ್ತೇನೆ. ತಮ್ಮ ಇಷ್ಟದಂತೆ ಆಗಲಿ. ಆಗಲಿ ಪ್ರಭು. ರಾಮಯ್ಯ
ಸಾಗರದ ರಾಮಯ್ಯ ನನ್ನಯ್ಯ ನೀನಿಲ್ಲದಿ ಜಗವೇ ಕೈಯ ನೀನಿಲ್ಲದಿ ಜಗವೇ ಕೈಯ ಕರುಣಾಸಾಗರ ನನ್ನಯ್ಯ ಕರುಣಾಸಾಗರ ನನ್ನಯ್ಯ ಜಗದೊಡೆಯನೆ ನನ್ನಯ್ಯ ಜಗದೊಡೆಯನೆ ನನ್ನಯ್ಯ ರಾಮನ ನನ್ನಯ್ಯ ಸೀತಾರಾಮ ನನ್ನಯ್ಯ ನಾಡಿನ ಜನರೆಲ್ಲ ನಿನ್ನದಯ್ಯ ನಾಡಿನ ಜನರೆಲ್ಲ ನಿನ್ನದಯ್ಯ ಈಗಲೇ ಸಾಗಿಸು ನನ್ನಯ್ಯ ಈಗಲೇ ಸಾಗಿಸು ನನ್ನಯ್ಯ ಓಹೋ ಓಹೋ ಐಲೇಸಾ ಐಸಾ ಐಲೇಸಾ ಐಸಾ ಐಲೇಸಾ ಐಲೇಸಾ ಐಸಾ ಐಲೇಸಾ ಐಲೇಸಾ ಐಸಾ ಐಲೇಸಾ